ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YCT ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್, ಭಿನ್ನವಾದುದನ್ನು ಆರಿಸಿ ಮತ್ತು ಕಾರಣಗಳನ್ನು ಕೊಡಿ. ಅದರಲ್ಲಿ ಮೊದಲನೇದು ಜೋಳ, ಸಜ್ಜೆ, ರಾಗಿ, ಕಡಲೆ. ಇವುಗಳಲ್ಲಿ ಯಾವುದು ಭಿನ್ನವಾಗಿದೆ ಅದನ್ನು ಆರಿಸಬೇಕು ಮತ್ತು ಯಾಕೆ ಅದು ಭಿನ್ನವಾಗಿದೆ ಅಂತ ಕಾರಣವನ್ನು ಕೊಡಬೇಕು. ಸೆಕೆಂಡ್ ಒನ್, ರಾಜ್ಮಾ, ಹೆಸರುಕಾಳು, ಸೋಯಾಬೀನ್, ಅಕ್ಕಿ. ಅಲ್ಲಿ ಫಸ್ಟ್ ಒನ್ ಜೋಳ, ಸಜ್ಜೆ, ರಾಗಿ, ಕಡಲೆ ಇದೆ ಅಲ್ವಾ? ಅದರಲ್ಲಿ ಯಾವುದು ಆ ಗುಂಪಿಗೆ ಸೇರಲ್ಲ ಅಂದರೆ ಕಡಲೆ. ಯಾಕೆಂದರೆ ಜೋಳ, ಸಜ್ಜೆ, ರಾಗಿ ಇವು ಸಿರಿಧಾನ್ಯಗಳು, ಆದರೆ ಕಡಲೆಯು ಒಂದು ಕಾಳು, ಅದಕ್ಕೆ ಈ ಗುಂಪಿಗೆ ಸೇರದಿರುವುದು ಕಡಲೆ. ಸೆಕೆಂಡ್ ಒನ್, ರಾಜ್ಮಾ, ಹೆಸರುಕಾಳು, ಸೋಯಾಬೀನ್, ಅಕ್ಕಿ. ಈ ಗುಂಪಿಗೆ ಸೇರದಿರುವಂಥದ್ದು ಅಕ್ಕಿ. ರಾಜ್ಮಾ, ಹೆಸರು, ಸೋಯಾಬೀನ್ ಕಾಳುಗಳು, ಅಕ್ಕಿ ಒಂದು ಧಾನ್ಯ. ಹಾಗಾಗಿ ಇವೆಲ್ಲ ಕಾಳುಗಳು ಬರ್ತವೆ, ಅಕ್ಕಿ ಒಂದು ಧಾನ್ಯ ಆಗಿರೋದ್ರಿಂದ ಈ ಗುಂಪಿಗೆ ಅಕ್ಕಿ ಸೇರೋದಿಲ್ಲ, ಹಾಗಾಗಿ ಅಕ್ಕಿ. ಸೆಕೆಂಡ್ ಒನ್, ಭಾರತದಲ್ಲಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳನ್ನು ಚರ್ಚಿಸಿ. ಅದಕ್ಕೆ ಉತ್ತರ ಹೀಗಿದೆ. ಸಾಂಪ್ರದಾಯಿಕ ಪಾಕ ಪದ್ಧತಿ, ಅಡುಗೆಯನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತದೆ. ಸೆಕೆಂಡ್ ಒನ್, ರುಬ್ಬುವಿಕೆಯನ್ನು ಅರೆಯುವ ಕಲ್ಲು ಬಳಸಿ ಮಾಡಲಾಗುತ್ತಿತ್ತು. ಆಧುನಿಕ ಪಾಕ ಪದ್ಧತಿ, ಫಸ್ಟ್ ಒನ್, ಆಧುನಿಕ ಅನಿಲ ಒಲೆ ಬಳಕೆ ಮಾಡಿ ಅಡುಗೆ ಮಾಡುತ್ತಾರೆ. ಸೆಕೆಂಡ್ ಒನ್, ಸುಲಭ ರುಬ್ಬುವಿಕೆಗಾಗಿ ವಿದ್ಯುತ್ ಗ್ರೈಂಡರ್ ಬಳಸುತ್ತೇವೆ. ಇವುಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ಡಿಫ್ರೆನ್ಸ್. ಮೂರನೇದು, ಉತ್ತಮ ಆಹಾರವು ಔಷಧವಾಗಿ ಕಾರ್ಯನಿರ್ವಹಿಸಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ. ರವಿ ಈ ಹೇಳಿಕೆಯ ಬಗ್ಗೆ ಕುತೂಹಲ ಹೊಂದಿದ್ದಾನೆ ಮತ್ತು ಶಿಕ್ಷಕರನ್ನು ಕೇಳಲು ಅವನಲ್ಲಿ ಕೆಲವು ಪ್ರಶ್ನೆಗಳಿವೆ. ಅವನು ಕೇಳಬಹುದಾದ ಕನಿಷ್ಠ 2 ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಹೀಗಿದೆ. ರವಿ ಕೇಳುವಂಥ ಮೊದಲನೇ ಕ್ವೆಶ್ಚನ್, ನಮ್ಮ ದೇಹಕ್ಕೆ ಆಹಾರವು ಹೇಗೆ ಔಷಧವಾಗಿ ಕಾರ್ಯನಿರ್ವಹಿಸುತ್ತದೆ? ಎರಡನೇ ಕ್ವೆಶ್ಚನು, ಔಷಧವಾಗಿ ಕಾರ್ಯನಿರ್ವಹಿಸುವ ಆಹಾರ ಪದಾರ್ಥಗಳಿಗೆ ಉದಾಹರಣೆ ಕೊಡಿ ಅಂತ 2 ಕ್ವೆಶ್ಚನ್ನ ಕೇಳಬಹುದು. ಫೋರ್ತ್ ಒನ್, ಎಲ್ಲ ರುಚಿಕರವಾದ ಆಹಾರಗಳು ಆರೋಗ್ಯಕರವಲ್ಲ, ಅಂತೆಯೇ ಎಲ್ಲ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದದಾಯಕವಲ್ಲ. ಕೆಲವು ಉದಾಹರಣೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಹೀಗಿದೆ. ಆಹಾರ ಪದಾರ್ಥಗಳಾದ ಚಾಕ್ಲೇಟ್, ಕೇಕ್, ಪಿಜ್ಜಾ, ಕರಿದ ತಿಂಡಿಗಳು ರುಚಿಕರವಾಗಿರಬಹುದು, ಆದರೆ ಯಾವುದೇ ಪೌಷ್ಟಿಕಾಂಶಗಳನ್ನು ಹೊಂದಿಲ್ಲ. ಬದಲಿಗೆ ಹೆಚ್ಚಿನ ಸಕ್ಕರೆ, ಎಣ್ಣೆ ಹಾಗೂ ಮಸಾಲೆಗಳನ್ನು ಹೊಂದಿರುತ್ತವೆ. ಪೌಷ್ಟಿಕ ಆಹಾರಗಳಾದ ತರಕಾರಿಗಳು, ಸೊಪ್ಪು, ಬೇಳೆಕಾಳುಗಳು ರುಚಿಕರವಾಗಿ ಇಲ್ಲದಿರಬಹುದು, ಆದರೆ ಅವು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ಆಹಾರಗಳು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ನೀಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ. ಫಿಫ್ತ್ ಒನ್, ಮೇದು ತರಕಾರಿಗಳನ್ನು ಸೇವಿಸುವುದಿಲ್ಲ, ಆದರೆ ಬಿಸ್ಕತ್ತು, ನೂಡಲ್ಸ್ ಮತ್ತು ಬಿಳಿ ಬ್ರೆಡ್ ಅವುಗಳನ್ನು ಆಸ್ವಾದಿಸುತ್ತಾನೆ. ಅವನಿಗೆ ಆಗಾಗ್ಗೆ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ. ಈ ಸಮಸ್ಯೆಗಳನ್ನು ನಿವಾರಿಸಲು ಅವನು ತನ್ನ ಆಹಾರದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕು? ನಿಮ್ಮ ಉತ್ತರವನ್ನು ವಿವರಿಸಿ. ಅದಕ್ಕೆ ಉತ್ತರ ಹೀಗಿದೆ. ಮೇದು ತನ್ನ ಆಹಾರದಲ್ಲಿ ಸಿರಿಧಾನ್ಯ, ಬೇಳೆಕಾಳು, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ಬಳಸಬೇಕು. ಈ ಆಹಾರ ಪದಾರ್ಥಗಳು ನಾರಿನಂಶ ಹೊಂದಿದ್ದು ಹೊಟ್ಟೆ ನೋವು ಮತ್ತು ಮಲಬದ್ಧತೆಯನ್ನು ತಡೆಯುತ್ತವೆ. ಸಿಕ್ಸ್ತ್ ಒನ್,
ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ರೇಷ್ಮಾಗೆ ತೊಂದರೆಯಾಯಿತು. ವೈದ್ಯರು ಅವಳ ದೃಷ್ಟಿಯನ್ನು ಪರೀಕ್ಷಿಸಿದರು ಮತ್ತು ನಿರ್ದಿಷ್ಟ ಜೀವಸತ್ವ ಪೂರಕವನ್ನು ಸೂಚಿಸಿದರು. ಅವಳ ದೈನಂದಿನ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಸೇರಿಸುವಂತೆ ಅವರು ಸಲಹೆ ನೀಡಿದರು. ಅದರಲ್ಲಿ ಫಸ್ಟ್ ಕ್ವೆಶ್ಚನ್, ಅವಳು ಯಾವ ನ್ಯೂನತಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ? ಸೆಕೆಂಡ್ ಕ್ವೆಶ್ಚನ್, ಅವಳ ದೈನಂದಿನ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆ ಇರಬಹುದು? ಥರ್ಡ್ ಕ್ವೆಶ್ಚನ್, ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಕೆಲವು ಆಹಾರ ಪದಾರ್ಥಗಳನ್ನು ಸೂಚಿಸಿ. ಯಾವುದಾದರೂ 4 ಸೂಚಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಕ್ವೆಶ್ಚನ್, ಅವಳು ಯಾವ ನ್ಯೂನತಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ? ರೇಷ್ಮಾಳು ಇರುಳು ಕುರುಡುತನದಿಂದ ಬಳಲುತ್ತಿದ್ದಾಳೆ. ರೇಷ್ಮಾಳು ಇರುಳು ಕುರುಡುತನದಿಂದ ಬಳಲುತ್ತಿದ್ದಾಳೆ. ಸೆಕೆಂಡ್ ಕ್ವೆಶ್ಚನ್, ಅವಳ ದೈನಂದಿನ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆ ಇರಬಹುದು? ಅವಳ ದೈನಂದಿನ ಆಹಾರದಲ್ಲಿ ವಿಟಮಿನ್ ಎ ಪೋಷಕಾಂಶದ ಕೊರತೆ ಇರಬಹುದು. ಥರ್ಡ್ ಕ್ವೆಶ್ಚನ್, ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಕೆಲವು ಆಹಾರ ಪದಾರ್ಥಗಳನ್ನು ಸೂಚಿಸಿ. ರೇಷ್ಮಾಳು ತನ್ನ ದೈನಂದಿನ ಆಹಾರದಲ್ಲಿ ಕ್ಯಾರೆಟ್, ಪಾಲಕ್, ಪಪ್ಪಾಯ, ಸೊಪ್ಪುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. 7th one, ನಿಮಗೆ ಈ ಕೆಳಗಿನವುಗಳನ್ನು ಒದಗಿಸಲಾಗಿದೆ. ಫಸ್ಟ್ ಒನ್, ಸಂಸ್ಕರಿಸಿದ ಹಣ್ಣಿನ ರಸ. ಸೆಕೆಂಡ್ ಒನ್, ತಾಜಾ ಹಣ್ಣಿನ ರಸ. ಥರ್ಡ್ ಒನ್, ತಾಜಾ ಹಣ್ಣು. ಇವುಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆ ನೀಡುವಿರಿ ಮತ್ತು ಏಕೆ? ಅದಕ್ಕೆ ಉತ್ತರ ಹೀಗಿದೆ. ಇವುಗಳಲ್ಲಿ ತಾಜಾ ಹಣ್ಣನ್ನು ತಿನ್ನಲು ಬಯಸುತ್ತೇನೆ, ಏಕೆಂದರೆ ತಾಜಾ ಹಣ್ಣುಗಳು ನಮ್ಮ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ನಾರಿನಂಶವನ್ನು ಒದಗಿಸುತ್ತವೆ. 8th one, ಗೌರವ್ ಅವರ ಕಾಲಿನ ಮೂಳೆ ಮುರಿತವಾಗಿದೆ. ವೈದ್ಯರು ಮೂಳೆಗಳನ್ನು ಜೋಡಿಸಿ ಪ್ಲಾಸ್ಟರ್ ಹಾಕಿದರು. ವೈದ್ಯರು ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸಹ ನೀಡಿದರು. 2ನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳೊಂದಿಗೆ ಜೀವಸತ್ವ ಡಿ ಸಿರಪ್ ನೀಡಿದರು. ಚಿತ್ರ 3.5 ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೋಷ್ಟವನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಯಂ ಇದೆ ಮತ್ತು ಜೀವಸತ್ವ ಡಿ ಇದೆ. ಈ ಚಿತ್ರವನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಯಂ ಇದೆ, ಇಲ್ಲಿ ಜೀವಸತ್ವ ಡಿ ಇದೆ. ಇದು ಯಾವುದಕ್ಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ಗಮನಿಸ್ಕೋಬೇಕಾಗತ್ತೆ. ಆ ಕೋಷ್ಟಕವನ್ನು ನೀವು ನೋಡಿಕೊಂಡು ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವೆಶನ್, ವೈದ್ಯರು ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಏಕೆ ಕೊಟ್ಟರು? ಸೆಕೆಂಡ್ ಒನ್, 2ನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳ ಜೊತೆಗೆ ಜೀವಸತ್ವ ಡಿ ಸಿರಪ್ಪನ್ನು ಏಕೆ ನೀಡಿದರು? ಥರ್ಡ್ ಒನ್, ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉದ್ಭವಿಸುತ್ತದೆ? ಅದಕ್ಕೆ ಉತ್ತರಗಳು ಹೀಗಿವೆ. ಫಸ್ಟ್ ಕ್ವೆಶನ್, ವೈದ್ಯರು ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ನೀಡಿದರು ಏಕೆಂದರೆ ಮೂಳೆಗಳ ಗುಣಪಡಿಸುವಿಕೆಯಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಸೆಕೆಂಡ್ ಕ್ವೆಶನ್ಗೆ, ಏಕೆಂದರೆ ಜೀವಸತ್ವ ಡಿಯು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯಲ್ಲಿ ಸಹಾಯ ಮಾಡುತ್ತದೆ. ಇಲ್ಲಿ 2ನೇ ಕ್ವೆಶನ್ ಏನಿತ್ತು? 2ನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳ ಜೊತೆಗೆ ಜೀವಸತ್ವ ಡಿ ಸಿರಪ್ಪನ್ನು ಏಕೆ ನೀಡಿದರು ಅಂತ. ಆದರೆ ಇಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಜೀವಸತ್ವ ಡಿಯನ್ನು ಏಕೆ ನೀಡಿದ್ರು ಅಂದರೆ ಜೀವಸತ್ವ ಡಿಯು ಕ್ಯಾಲ್ಸಿಯಮನ್ನು ಹೀರಿಕೊಳ್ಳಕ್ಕೆ ಸಹಾಯ ಮಾಡುತ್ತದೆ. ಥರ್ಡ್ ಕ್ವೆಶನ್, ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉದ್ಭವಿಸುತ್ತದೆ ಅಂತ ಇದೆ. ಅದಕ್ಕೆ ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡಿದ ಆಯ್ಕೆಗಳ ಬಗ್ಗೆ ಮೂಡುವ ಪ್ರಶ್ನೆ, ವೈದ್ಯರು ಏಕೆ ಜೀವಸತ್ವ ಡಿ ಸಿರಪ್ಪನ್ನು 2ನೇ ಭೇಟಿಯಲ್ಲಿ ನೀಡಿದರು? ಅವರು 1ನೇ ಭೇಟಿಯಲ್ಲೇ ಕೊಡಬೇಕಾಗಿತ್ತು, 2ನೇ ಭೇಟಿಯಲ್ಲಿ ಏನಕ್ಕೆ ಕೊಟ್ಟರು? ಅಲ್ಲೇ ಫಸ್ಟೇ ಕೊಡ್ಬೋದಂತಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಕ್ವೆಶ್ಚನ್ನು ಬರುತ್ತೆ.
9th ಒನ್, ಸಕ್ಕರೆ ಕಾರ್ಬೋಹೈಡ್ರೇಟ್ಗಳಿಗೆ ಒಂದು ಉದಾಹರಣೆಯಾಗಿದೆ. ಸಕ್ಕರೆಯನ್ನು ಅಯೋಡಿನ್ ದ್ರಾವಣದಿಂದ ಪರೀಕ್ಷಿಸಲಾಗುತ್ತದೆ, ಆದರೆ ಅದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗುವುದಿಲ್ಲ. ಇದಕ್ಕೆ ಸಂಭಾವ್ಯ ಕಾರಣವೇನಿರಬಹುದು? ಅದಕ್ಕೆ ಉತ್ತರ ಹೀಗಿದೆ. ಸಕ್ಕರೆಯು ಸರಳ ಕಾರ್ಬೋಹೈಡ್ರೇಟ್ಗಳಾಗಿವೆ. ಅಯೋಡಿನ್ ದ್ರಾವಣವು ಪಿಷ್ಟದ ಜೊತೆ ವರ್ತಿಸಿದಾಗ ಮಾತ್ರ ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಸರಳ ಕಾರ್ಬೋಹೈಡ್ರೇಟ್ಗಳಾದ ಸಕ್ಕರೆಯ ಜೊತೆ ಅಯೋಡಿನ್ ವರ್ತಿಸುವುದಿಲ್ಲ. ಈಗ 10ನೇ ಪ್ರಶ್ನೆ. ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳಾಗಿವೆ, ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಎಂಬ ರಾಮನ್ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಉತ್ತರವನ್ನು ಪರೀಕ್ಷಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ, ಮೇಲೆ ನೀಡಿರುವ ಹೇಳಿಕೆಯು ಸರಿಯಾಗಿದೆ. ಅಂದರೆ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳಾಗಿವೆ, ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ. ಈ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಮತ್ತು ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ, ಪಿಷ್ಟ ಹಾಗೂ ನಾರಿನಂಶಗಳನ್ನು ಒಳಗೊಂಡಿವೆ. ಇದನ್ನು ಪರೀಕ್ಷಿಸಲು ಸಕ್ಕರೆ ದ್ರಾವಣ, ಅನ್ನ ಮತ್ತು ಆಲೂಗೆಡ್ಡೆಯನ್ನು ತೆಗೆದುಕೊಂಡು ಅವುಗಳಿಗೆ 3 ರಿಂದ 4 ಹನಿ ಅಯೋಡಿನ್ ದ್ರಾವಣವನ್ನು ಸೇರಿಸುವುದು. ತೆಗೆದುಕೊಂಡ ಎಲ್ಲ ಪದಾರ್ಥಗಳು ಗಾಢ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಪಿಷ್ಟವಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಇದು ಒಂದು ಚಟುವಟಿಕೆ. 11ನೇ ಪ್ರಶ್ನೆ. ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಮಿಸ್ಟಿಯ ಕಾಲು ಚೀಲಗಳ ಮೇಲೆ ಬಿದ್ದಿತು ಮತ್ತು ಕೆಲವು ಹನಿ ಅವಳ ಶಿಕ್ಷಕಿಯ ಸೀರೆಯ ಮೇಲೆ ಬಿದ್ದವು. ಸೀರೆಯ ಮೇಲಿನ ಅಯೋಡಿನ್ ಹನಿಗಳು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಕಾಲು ಚೀಲಗಳ ಮೇಲಿನ ಬಣ್ಣ ಬದಲಾಗಲಿಲ್ಲ. ಇದಕ್ಕೆ ಸಂಭಾವ್ಯ ಕಾರಣ ಏನಿರಬಹುದು? ಇದಕ್ಕೆ ಉತ್ತರ ಹೀಗಿದೆ. ಮಿಸ್ಟಿಯ ಶಿಕ್ಷಕಿಯ ಸೀರೆಯು ಹತ್ತಿ ಬಟ್ಟೆಯಿಂದ ಮಾಡಿರಬಹುದು. ಹತ್ತಿಯು ಪಿಷ್ಟವನ್ನು ಹೊಂದಿರುತ್ತದೆ. ಪಿಷ್ಟವು ಅಯೋಡಿನ್ ಬಿದ್ದಾಗ ಗಾಢ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಮಿಸ್ಟಿಯ ಕಾಲುಚೀಲವು ಪಿಷ್ಟವನ್ನು ಹೊಂದಿಲ್ಲದ ಕಾರಣ ಅದರ ಬಣ್ಣವು ಬದಲಾಗುವುದಿಲ್ಲ. 12ನೇ ಪ್ರಶ್ನೆ. ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಏಕೆ ಪರಿಗಣಿಸಲಾಗುತ್ತದೆ? ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆಯೇ? ಚರ್ಚಿಸಿ. ಇದಕ್ಕೆ ಉತ್ತರ ಹೀಗಿದೆ. ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಶಕ್ತಿಯನ್ನು ಅವು ನೀಡುತ್ತವೆ. ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್, ಕೊಬ್ಬು, ಖನಿಜಾಂಶಗಳು, ನಾರಿನಂಶವನ್ನು ಹೊಂದಿರುತ್ತವೆ. 13ನೇ ಕ್ವೆಶ್ಚನ್. ನಿಮಗೆ ಒಂದು ದ್ರಾವಣದ ಮಾದರಿಯನ್ನು ನೀಡಿದೆ. ಇದು ಅಯೋಡಿನ್ ದ್ರಾವಣವಾಗಿರುವ ಸಾಧ್ಯತೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ? ಇದಕ್ಕೆ ಉತ್ತರ, ನೀಡಿರುವ ದ್ರಾವಣವು ಅಯೋಡಿನ್ ದ್ರಾವಣವೇ ಎಂದು ನೋಡಲು ಕೆಳಗಿನ ಪರೀಕ್ಷೆ ನಡೆಸಬಹುದು. ನೀಡಿರುವ ದ್ರಾವಣದ ಕೆಲವು ಹನಿಗಳನ್ನು ಪಿಷ್ಟದ ದ್ರಾವಣಕ್ಕೆ ಸೇರಿಸುವುದು. ನೀಡಿರುವ ದ್ರಾವಣವು ಅಯೋಡಿನ್ ಆಗಿದ್ದರೆ ಪಿಷ್ಟದ ದ್ರಾವಣವು ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದಿಷ್ಟು ಅಭ್ಯಾಸದ ಪ್ರಶ್ನೆಗಳಾಗಿದ್ವು. ಈಗ ಹೆಚ್ಚುವರಿ ಪ್ರಶ್ನೆಗಳು. ಬಿಟ್ಟ ಸ್ಥಳ ತುಂಬಿರಿ. ಫಸ್ಟ್ ಒನ್, ಗ್ಲೂಕೋಸ್ ಡ್ಯಾಶ್ಗೆ ಒಂದು ಉದಾಹರಣೆ. ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ಗೆ ಒಂದು ಉದಾಹರಣೆ. ಎರಡನೇದು, ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಶಕ್ತಿ ಒದಗಿಸುವ ಆಹಾರಗಳು ಎಂದು ಕರೆಯುತ್ತಾರೆ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳನ್ನು ಶಕ್ತಿ ಒದಗಿಸುವ ಆಹಾರಗಳು ಎಂದು ಕರೆಯುತ್ತಾರೆ. ಮೂರನೇದು, ಅಣಬೆಗಳು ಡ್ಯಾಶ್ನ ಉತ್ತಮ ಆಕಾರಗಳಾಗಿವೆ. ಅಣಬೆಗಳು ಪ್ರೋಟೀನ್ನ ಉತ್ತಮ ಆಕಾರಗಳಾಗಿವೆ.
ಫೋರ್ತ್ ಒನ್, ರಕ್ತಸ್ರಾವ ಮತ್ತು ಒಸಡಿನ ಊತ ಡ್ಯಾಶ್ ಎಂಬ ರೋಗದ ಲಕ್ಷಣವಾಗಿವೆ. ರಕ್ತಸ್ರಾವ ಮತ್ತು ಒಸಡಿನ ಊತ ಸ್ಕರ್ವಿ ಎಂಬ ರೋಗದ ಲಕ್ಷಣಗಳಾಗಿವೆ. ಫಿಫ್ತ್ ಒನ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಡ್ಯಾಶ್ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಜೀವಸತ್ವಗಳು ಮತ್ತು ಖನಿಜಗಳನ್ನು ರಕ್ಷಣಾತ್ಮಕ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ನೀವು ಹೀಗೆ ಪಾಠ ಓದಬೇಕಾದ್ರೆ ಎಷ್ಟು ಬೇಕಾದರೂ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನು ಅಥವಾ ಬಿಟ್ಟ ಸ್ಥಳಗಳನ್ನು ನೀವು ಮಾಡ್ಕೋಬೋದು. ಸೆಕೆಂಡ್ ಒನ್, ಸರಿ ಅಥವಾ ತಪ್ಪು ತಿಳಿಸಿ. ಕೊಬ್ಬು ಸಂಗ್ರಹಿತ ಶಕ್ತಿಯ ಆಕಾರವಾಗಿದೆ. ಈ ಹೇಳಿಕೆ ಸರಿ. ಕ್ರೀಡಾಪಟುಗಳ ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಗಳ ಅಗತ್ಯವಿದೆ. ಈ ಹೇಳಿಕೆ ತಪ್ಪು. ನಿಂಬೆ ಮತ್ತು ಕಿತ್ತಳೆಯಂತಹ ಸಿಟ್ರಸ್ ಹಣ್ಣುಗಳು ಜೀವಸತ್ವ ಬಿ ಯನ್ನು ಹೊಂದಿವೆ. ಈ ಹೇಳಿಕೆ ತಪ್ಪು. ಏಕೆಂದರೆ ನಿಂಬೆ ಮತ್ತು ಕಿತ್ತಳೆಯ ಸಿಟ್ರಸ್ ಹಣ್ಣುಗಳು ಜೀವಸತ್ವ ಸಿ ಅನ್ನು ಹೊಂದಿರ್ತವೆ. ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ. ಈ ಹೇಳಿಕೆ ಸರಿ. ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೀರು ಸಹಾಯಕ. ಈ ಹೇಳಿಕೆ ಸರಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಒನ್, ಆಹಾರದ ಘಟಕಗಳಾವುವು? ಇದಕ್ಕೆ ಉತ್ತರ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಜೀವಸತ್ವಗಳು, ಖನಿಜಗಳು, ನಾರು ಮತ್ತು ನೀರು ಇವು ಆಹಾರದ ಘಟಕಗಳು. ಸೆಕೆಂಡ್ ಒನ್, ಪ್ರೋಟೀನ್ಗಳನ್ನು ದೇಹ ನಿರ್ಮಾಣಕಾಯಕ ಆಹಾರಗಳು ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ, ಪ್ರೋಟೀನ್ ಸಮೃದ್ಧ ಆಹಾರಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತವೆ. ಆದ್ದರಿಂದ ಅವುಗಳನ್ನು ದೇಹ ನಿರ್ಮಾಣಕಾರಕ ಆಹಾರಗಳು ಎಂದು ಕರೆಯುತ್ತಾರೆ. ಥರ್ಡ್ ಒನ್, ಪೋಷಕಾಂಶಗಳು ಎಂದರೇನು? ಉತ್ತರ, ಶಕ್ತಿಯನ್ನು ಒದಗಿಸುವ, ಬೆಳವಣಿಗೆಯನ್ನು ಬೆಂಬಲಿಸುವ, ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಆಹಾರದ ಘಟಕಗಳನ್ನು ಪೋಷಕಾಂಶಗಳು ಎನ್ನುತ್ತೇವೆ. ಫೋರ್ತ್ ಒನ್, ಸಂತುಲಿತ ಆಹಾರ ಎಂದರೇನು? ಉತ್ತರ, ದೇಹದ ಸಮರ್ಪಕ ಬೆಳವಣಿಗೆಗೆ ಎಲ್ಲ ಅಗತ್ಯ ಪೋಷಕಾಂಶಗಳು, ನಾರು ಪದಾರ್ಥಗಳು ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ಸಂತುಲಿತ ಆಹಾರ ಎನ್ನುವರು. ಫಿಫ್ತ್ ಒನ್, ಸಿರಿಧಾನ್ಯಗಳನ್ನು ಪೌಷ್ಟಿಕದ ಆನೆಗಳು ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ, ಸಿರಿಧಾನ್ಯಗಳು ಜೀವಸತ್ವ, ಕಬ್ಬಿಣ, ಕ್ಯಾಲ್ಸಿಯಂನಂತಹ ಖನಿಜಗಳು ಮತ್ತು ನಾರು ಪದಾರ್ಥಗಳ ಉತ್ತಮ ಆಕರಗಳಾಗಿವೆ. ಅದಕ್ಕಾಗಿ ಸಿರಿಧಾನ್ಯಗಳನ್ನು ಪೌಷ್ಟಿಕ ಧಾನ್ಯಗಳ ಆನೆಗಳು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ಆಹಾರದ ಘಟಕಗಳು ಮತ್ತು ಅವುಗಳ ಆಕಾರಗಳು. ಜೀವಸತ್ವ ಎ ಕ್ಯಾರೆಟ್, ಪಪ್ಪಾಯ. ಕಾರ್ಬೋಹೈಡ್ರೇಟ್ ಅಕ್ಕಿ, ಬಾಳೆಹಣ್ಣು. ಪ್ರೋಟೀನ್ ಹಾಲು, ಮೊಟ್ಟೆ. ಕೊಬ್ಬು ಬೆಣ್ಣೆ, ತುಪ್ಪ. ನಾರು ಹಣ್ಣುಗಳು, ಸಿರಿಧಾನ್ಯ. ಜೀವಸತ್ವ ಬಿ ಗೋಧಿ, ಪನ್ನೀರ್. ಜೀವಸತ್ವ ಸಿ ಕಿತ್ತಳೆ, ನಿಂಬೆ. ಕಬ್ಬಿಣ, ದಾಳಿಂಬೆ, ಸೊಪ್ಪುಗಳು. ಅಯೋಡಿನ್ ಯುಕ್ತ ಉಪ್ಪು. ಕ್ಯಾಲ್ಸಿಯಂ ಹಾಲು, ಮೊಸರಲ್ಲಿರುತ್ತೆ. ಜೀವಸತ್ವ ಡಿ ಮೀನು ಮತ್ತು ಹಾಲಲ್ಲಿರುತ್ತೆ. ಇವು ಕೆಲವೊಂದು ಆಹಾರದ ಘಟಕಗಳು ಮತ್ತು ಅವುಗಳ ಆಕಾರಗಳು, ಅಂದರೆ ಅದು ಯಾವುದ್ಯಾವುದರಲ್ಲಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಪಾಠದ ಪ್ರಶ್ನೋತ್ತರಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.